ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಕೇವಲ 10 ನಿಮಿಷದಲ್ಲಿ ಆಗುವಂಥ ರೊಟ್ಟಿ, ಅನ್ನ, ಚಪಾತಿ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಆಗಿ ಹೊಂದುವಂಥ ಒಂದು ಸೂಪರ್ ಗ್ರೇವಿ ರೆಸಿಪಿನ ನಿಮ್ಗೆ ತೋರಿಸಿಕೊಡಾಕತ್ತೇನೆ ರೀ. ಮನೆಯಲ್ಲಿ ಕೇವಲ 2 ಈರುಳ್ಳಿ ಇದ್ರೆ ಸಾಕು, ಈ ಒಂದು ರೆಸಿಪಿನ ಆರಾಮಾಗಿ ಕೇವಲ 10 ನಿಮಿಷದಾಗ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗ ಅಥವಾ ತರಕಾರಿ ಖಾಲಿ ಆದಾಗ ಒಂದು ಸರ್ತಿ ನೀವು ಮಾಡಿ ನೋಡಿದ್ರಿ ಅಂದ್ರೆ ನೀವು ಮತ್ತೆ ಯಾವತ್ತು ಖರ್ಚು ಮಾಡಿ ತರಕಾರಿನ ತರೋದನ್ನೇ ಇಲ್ಲ. ಅಷ್ಟೊಂದು ರುಚಿಯಾದಂಥ ಈ ಗ್ರೇವಿನ ಹೆಂಗೆ ಮಾಡ್ಕೊಂಡು ಬರೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ಒಂದು ಗ್ರೇವಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ನಾನಿಲ್ಲೇ ಈ ಒಂದು ಗ್ರೇವಿನ ಮಾಡೋಕೆ ಈ ರೀತಿ ದೊಡ್ಡ ಈರುಳ್ಳಿನ ತೊಗೊಂಡೇನ್ರಿ 2. ಈ ಈರುಳ್ಳಿನ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಇವಾಗ ನಾನು ಈ ಈರುಳ್ಳಿನ ಈ ಸೈಜ್ ಒಳಗೆ ಕಟ್ ಮಾಡ್ಕೊಳತ್ತೇನ್ರಿ. ಅಂದರೆ ಈ ಗ್ರೇವಿನ ಮಾಡೋಕೆ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾಗ್ತೈತಿ. ನೋಡ್ರಿ ಇವಾಗ ನಾನು ಇದೇ ರೀತಿ ಎಲ್ಲ ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಇಟ್ಕೊಳಕತ್ತೇನ್ರಿ. 2 ಈರುಳ್ಳಿ ಇದ್ರೆ ಸಾಕು, ಸೂಪರ್ ಆದಂಥ ಟೇಸ್ಟಿ ಆದಂಥ ಗ್ರೇವಿನ ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರ್ತೈತ್ರಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಕೂಡ ಇಷ್ಟ ಆಗುವಂಥ ಈ ರೆಸಿಪಿನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿರಿ. ನೋಡ್ರಿ ಇವಾಗ ನಾನು ಈ ಈರುಳ್ಳಿನ ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಇವಾಗ ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಳ್ಬೇಕು. ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 3 ರಿಂದ 4 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಅಡುಗೆ ಎಣ್ಣೆನ ಸೇರಿಸ್ಕೊಂಡಾಗಿಂದ ಅಡುಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಳ್ಬೇಕು. ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಅಂದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಸೇರಿಸ್ಕೊಂಡು ಊರಿನ ಪೂರ್ತಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 3 ರಿಂದ 4 ನಿಮಿಷ ನೀಟಾಗಿ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೊತಾನೆ ಇವನ್ನ ಫ್ರೈ ಮಾಡ್ಕೊಳ್ಬೇಕ್ರಿ. ಅಂದ್ರೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಈರುಳ್ಳಿ ಮೆತ್ತಗೆ ಆಗಬೇಕು, ಅಲ್ಲಿ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ಒಂದು 3 ರಿಂದ 4 ಹಸಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನೆ ರೀ. ಈರುಳ್ಳಿ ಜೊತೆನೂ ಹಸಿ ಮೆಣಸಿನ್ಕಾಯಿನೂ ನೀಟಾಗಿ ಫ್ರೈ ಮಾಡ್ಕೊರಿ. ಇದೆಲ್ಲನೂ ನೀಟಾಗಿ ಫ್ರೈ ಆಗಿಂದ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಮಸಾಲೆನ ಸೇರಿಸ್ಕೊಳ್ಬೇಕು. ಇದಕ್ಕೆ ಟೊಮೆಟೊ ಕೂಡ ಬೇಕಾಗಿಲ್ಲ. ಸೂಪರ್ ಆದಂಥ ಗ್ರೇವಿ ರೆಸಿಪಿನ ಟೊಮೆಟೊ ಇಲ್ಲದೆ ನಾವು ಈರುಳ್ಳಿ ಮಾತ್ರ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು ಈ ರೀತಿ ಇವನ್ನ ಫ್ರೈ ಮಾಡ್ಕೊಂಡೇನಿ. ಇವಾಗ ಇದಕ್ಕೆ ನಾನು 1 ರಿಂದ 1.5 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕತ್ತೇನ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ ನೀವು ಖಾರನ ಸೇರಿಸ್ಕೊಳ್ಬೋದು. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆನ ನಾನಿಲ್ಲೇ ಸೇರಿಸ್ಕೊಳಕತ್ತೇನ್ರಿ. ನಿಮಗೆ ಎಕ್ಸ್ಟ್ರಾ ಮಸಾಲೆ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ನಾನು ಅದಕ್ಕೆ ಸ್ವಲ್ಪ ಆಗುವಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ನೀಟಾಗಿ ಮಸಾಲೆನೆಲ್ಲ ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳತ್ತೇನೆ. ಇದನ್ನ ಒಂದು ಮುಚ್ಚಳನ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ ನಾನಿಲ್ಲೇ 3 ನಿಮಿಷ ಬಿಟ್ಟ ನೋಡಾತೇನೆ. ಪೂರ್ತಿ ಈರುಳ್ಳಿನೂ ಮೆತ್ತಗ ಆಗೈತಿ ಮತ್ತು ನಾವು ಹಾಕಿರುವಂಥ ಮಸಾಲೆ ಕೂಡ ಎಣ್ಣೆ ಜೊತೆ ನೀಟಾಗಿ ಫ್ರೈ ಆಗೈತಿ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳಕತ್ತೇನೆ ರೀ. ಈ ಮೊಸರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಸೇರಿಸ್ಕೊಳ್ಬೇಕು. ನಿಮ್ಮ ಹತ್ರ ಮೊಸರೇನಾದರೂ ಜಾಸ್ತಿ ಇದ್ರೆ ಜಾಸ್ತಿಯಾಗಿ ಸೇರಿಸ್ಕೊಳ್ಬೋದು. ಟೇಸ್ಟು ಇನ್ನೂ ಸೂಪರಾಗಿ ಬರ್ತೈತಿ. ನೋಡ್ರಿ ಇವಾಗ ಮೊಸರು ಮತ್ತು ನಾವೇನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಎಲ್ಲವನ್ನು ಕೂಡ ಈ ರೀತಿ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊರಿ. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ 2 ನಿಮಿಷ ಬಿಟ್ಟ ನೋಡಾಕತ್ತೇನೆ. ನೋಡ್ರಿ ಇಷ್ಟಾದ್ರೆ ಸಾಕು, ಪೂರ್ತಿ ಈ ರೆಸಿಪಿ ರೆಡಿ ಆಯಿತು. ಈರುಳ್ಳಿ ಗ್ರೇವಿ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ. ಬಿಸಿ ಅನ್ನಕ್ಕಾಗಿರ್ಬೋದು, ರೊಟ್ಟಿ ಚಪಾತಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಹೊಂತೈತ್ರಿ ಈ ರೆಸಿಪಿ. ನೀವು ಒಂದು ಸರ್ತಿ ಖಂಡಿತ ಮನೆಯಲ್ಲಿ 2 ಈರುಳ್ಳಿ ಇದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ. ನಾವು ಇದಕ್ಕೆ ಮೊಸರನ್ನ ಸೇರಿಸಿರೋದ್ರಿಂದ ಇದಕ್ಕೆ ಇನ್ನೂ ಟೇಸ್ಟು ರುಚಿಯಾಗಿ ಬರ್ತೈತಿ. ಇದಕ್ಕೆ ನಾನು ಕೊನೆಯದಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳಕತ್ತೇನೆ ರೀ. ಉಪ್ಪನ್ನು ಸೇರಿಸ್ಕೊಂಡಾಗಿಂದ ಒಂದು ಸ್ವಲ್ಪ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಈರುಳ್ಳಿ ಕರಿ ಅನ್ಬೋದು, ಇಲ್ಲ ಈರುಳ್ಳಿ ಗ್ರೇವಿ ಅನ್ಬೋದು.
10 ನಿಮಿಷದಾಗ ರೆಡಿ ಆಗ್ತೈತ್ರಿ. ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ಆಗುವಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಈ ಗ್ರೇವಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ. ನೀವು ಒಂದು ಸರ್ತಿ ಮಾಡಿದ್ರೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ಗ್ರೇವಿ ರೆಸಿಪಿ ಅಂತೇಳಿ. ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ನೋಡ್ರಿ, ನೋಡೋದಕ್ಕೂ ಕೂಡ ಎಷ್ಟು ಸೂಪರಾಗಿ ಕಾಣಿಸತ್ತೈತೆ ಅಂಥೇಳಿ. ಹಂಗೆ ಟೇಸ್ಟು ಕೂಡ ಅದ್ಭುತವಾಗಿ ಇರುತ್ತೆ. ಈ ರೆಸಿಪಿ, ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಇಲ್ಲ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ಈರುಳ್ಳಿ ಗ್ರೇವಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆದಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಇನ್ಸ್ಟಂಟಾಗಿ 10 ನಿಮಿಷದಾಗ ಆಗುವಂಥ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಖಂಡಿತ ಇಷ್ಟ ಆಗ್ತೈತಿ. ಈಸಿ ರೆಸಿಪಿ ಐತಿ, ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ಹೆಂಗಸರು ಮಾತ್ರ ಅಲ್ಲ, ಗಂಡಸರು ಕೂಡ ಆರಾಮಾಗಿ ಈ ಒಂದು ಗ್ರೇವಿ ರೆಸಿಪಿನ ಮಾಡ್ಕೊಳ್ಬೋದು. ಖಂಡಿತ ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಈ ಗ್ರೇವಿ ಹೆಂಗೆ ಬಂತು ಅಂಥೇಳಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.